ಹಲೋ ಗಾಯ್ಸ್, ನಮಸ್ಕಾರ. ನಮ್ಮ ಕಮಲಾಪುರ ಕಲಬುರಗಿ ಮಂದಿಗೆ ಇವತ್ತು ವಿಷಯ ಏನದಪ್ಪ ಅಂದರೆ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಅದ ರೀ. ನಿಮಗೆಲ್ಲರಿಗೂ 80ನೇಯ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಹೇಳ್ತಾ ಬರ್ರಿ ನಮ್ಮ ಸ್ಟಾರ್ಟ್ ಮಾಡ್ರಿ. ನೋಡಿ ಗಾಯ್ಸ್, ನಾವಂತೂ ಉದ್ಯೋಗ ಖಾತ್ರಿದಿಂದಕ್ಕೆ ಬಂದಿದ್ದೇವೆ. ಇವತ್ತು ನಾವಂತೆ ಎಲ್ಲ ಭಾಳ ಮಂದಿಗೆ ಉದ್ಯೋಗ ಖಾತ್ರಿದಿಂದಕ್ಕೆ ಬಂದಾರೆ. ಅವ್ರ ಮಕ್ಕಳು ಅವ್ರ ಅಣ್ಣಾಲಿ ತಮ್ಮಲಿ ಅವ್ರ ಶಾಲೆಗಾಗಲಿ ಫಂಕ್ಷನ್ದೆಲ್ಲ ಅಟೆಂಡ್ ಮಾಡೋಕೆ ಅವ್ರಿಗೆ ಆಗಲಿಲ್ಲ. ಅವ್ರದ್ದೊಂದು ಆಸೆ ಇಟ್ಕೊಂಡು ಬಂದಿದ್ರು. ಇವತ್ತು 15 ಆಗಸ್ಟ್ ಅಂತ ನಾವು ಜಲ್ದಿ ಬೇಗ ಮನೆಗೆ ಹೋಗ್ಬೇಕಂತ ಅವ್ರು ಬಂದಿದ್ದಾರೆ. ಆದರೆ ಇವರು ಏನು ಮಾಡೋಕ್ಕಾಗಲ್ಲ. ಎದಕ್ಕೆ ಬಂದಿರಿ, ಇವತ್ತೊಂದು ಚುಟ್ಟು ಮಾಡಬೇಕು, ಇಲ್ಲ ಆದರೆ ಮತ್ತೆ ಎದಕ್ಕೆ ಬಂದಿರಂತ ಇವ್ರು ಅಂದರು. ಅದಕ್ಕೆ ಪಾಪ ಅವರೆಲ್ಲರೂ ಮಾಡಕತ್ತರು ಅಂತ ನಾವು ಭೀ ಮಾಡಕತ್ತಿದ್ದೀವಿ. ಹಂಗೆ ಬೇಜಾರಾಯ್ತು ಅಂದರೆ ಪಾಪ ಅವರು ಮಕ್ಕಳ ಫಂಕ್ಷನಲ್ಲಿ ಅಟೆಂಡ್ ಇಲ್ಲ ಅಂತ ಅದೇ ಬೇಜಾರಾಯಿತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಇವ್ರಿಗೆ ಅರ್ಥ ಆಗಲ್ಲ ಅಂತ ನಾವು ಇವ್ರಿಗೆ ಭಾಷಣ ಕೇಳಕ್ಕೆ ನಾವು ಮುಂದೆ ಬಂದು ನೋಡ್ರಿ. ಇವ್ರು ಭಾಷಣ ಕೇಳ್ರಿ ಸ್ವಲ್ಪ. ತಾಯಂದಿರೇ ಹಾಗೂ ಅಣ್ಣ ತಮ್ಮಂದಿರೇ, ಎಲ್ಲರಿಗೆ ನಾನು ಮೊಟ್ಟ ಮೊದಲನೇದಾಗಿ ಈ ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತಿನ ದಿವಸ ಈಗಾಗಲೇ ತಮಗೆಲ್ಲರಿಗೂ ಗೊತ್ತು, ಇವತ್ತಿನ ದಿವಸ ನಮಗೆ ಬ್ರಿಟಿಷರಿಂದ ಒಂದು ಸ್ವಾತಂತ್ರ್ಯ ಸಿಕ್ಕ ದಿನಾಚರಣೆ. ಈ ಸ್ವಾತಂತ್ರ್ಯ ಸಿಕ್ಕ ದಿನಾಚರಣೆಯಲ್ಲಿ ನಾವು ಎಲ್ಲರೂ ಕೂಡ ನಮ್ಮದೇ ಆದ ಭಾಷೆ, ನಮ್ಮದೇ ಆದ ಒಂದು ವಾಕ್ ಸ್ವಾತಂತ್ರ್ಯ ಹಾಗೂ ನಮ್ಮದೇ ಆದ ಒಂದು ಕಾಯಕ ಮಾಡಲಿಕ್ಕೆ ಒಂದು ಸ್ವಾತಂತ್ರ್ಯ ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ತಯಾರಾದ ಮೇಲೆ ಒಂದು ಸಭೆಯಲ್ಲಿ ಹೇಳ್ತಾರೆ, ಈ ಸಂವಿಧಾನ ಹೇಗಿದೆ ಅಂದರೆ ಇದು ಕೆಟ್ಟವ್ರ ಕೈಯಲ್ಲಿ ಇದ್ದರೆ ಅದು ಕೆಟ್ಟದಾಗಿ ಸಾಬೀತವಾಗುತ್ತದೆ ಮತ್ತು ಒಳ್ಳೆಯವ್ರ ಕೈಯಲ್ಲಿ ಒಪ್ಪಿಸಿದರೆ ಅದು ಒಳ್ಳೆಯದಾಗಿರುತ್ತೆ ಅಂತ. ಆದರೂ ನಮ್ಮ ಜನ ಈ ಸಂವಿಧಾನವನ್ನು ಕೆಟ್ಟವ್ರ ಕೈಯಲ್ಲಿ ಒಪ್ಪಿಸ್ತಾರೆ, ಅದಕ್ಕೆ ಒಂದಿಷ್ಟು ಕೆಟ್ಟದಾಗತ್ತವ. ಅದು ನಿಮಗೆಲ್ಲ ಗೊತ್ತೇ ಅದ, ನಾನು ಹೇಳಬೇಕಾಗಿದೆ. ಇದೇ ಆಗಸ್ಟ್ 15ರಂದು ಒಬ್ಬ ವೀರನ ಜನ್ಮದಿನವಾಗಿದೆ. ಅದು ಯಾರು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕಿತ್ತೂರ ಬಂಟ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನವರ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ಬ್ರಿಟಿಷರ ದಬ್ಬಾಳಿಕೆಗೆ ತಲೆ ಬಾಗದೆ ಹೋರಾಡಿದೆ ನಮ್ಮ ಸಂಗೊಳ್ಳಿ ರಾಯಣ್ಣ ಪ್ರಮುಖ ಪಾತ್ರರಾಗಿ ವಹಿಸುತ್ತಾರೆ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ, ಬದುಕು ಆಸಿ ನಿಮ್ಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸಿ. ಅದೇ ರೀತಿ ನಮ್ಮ ಭಾಳ ಜನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಭಾಳ ಜನ ಹೋರಾಡ್ತಾರೆ. ಅವರಲ್ಲಿ ಪ್ರಮುಖ ವ್ಯಕ್ತಿ ನಮ್ಮ ಸಂಗೊಳ್ಳಿ ರಾಯಣ್ಣ ಅವರು ಫೋಟೋ ಅಂತ ತಲೆ ಇಟ್ಟು ಪೂಜೆ ಮಾಡಬೇಕು. ಅದೇ ರೀತಿ ನಮ್ಮ ಡಿ.ಕೆ. ಶಿವಕುಮಾರ್ಗೆ ಹೇಳೋದಿಷ್ಟೇ, ದಯವಿಟ್ಟು ಅವ್ರ ಫೋಟೋ ಕಡ್ಡಾಯವಾಗಿ ಧ್ವಜಾರೋಹಣ ಗಣರಾಜ್ಯೋತ್ಸವ ದಿನ ಮತ್ತು ಸ್ವಾತಂತ್ರ್ಯ ದಿನದಲ್ಲಿ ಇಟ್ಟು ಪೂಜೆ ಮಾಡಬೇಕೆಂದು ತಮ್ಮ ಕಳಿಗೆ ವಿನಂತಿಸಿಕೊಳ್ಳುತ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂಗೊಳ್ಳಿ ರಾಯಣ್ಣ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಬರ್ತದೆ, ಪ್ರೆಸ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಗಾಯ್ಸ್. ಜೈ ಭೀಮ್.